ಅಶೋಕನಗರ ಪೊಲೀಸ್ ಠಾಣೆಯ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸತ್ಯಶೋಧಕ ಸಮಿತಿ ಕಲಬುರಗಿ ಮುಖಂಡರಾದ ಎಬಿ ಹೊಸಮನಿರವರು ಈ ವಿಷಯದ ಕುರಿತಂತೆ ಮಾಧ್ಯಮದೊಂದಿಗೆ ಮಾತನಾಡಿದರು. ಶರಣಸಿರ್ಸಿಗಿ ಅಂಬೇಡ್ಕರ್ ನಗರದ ನಿವಾಸಿ ಉದಯ್ ಕುಮಾರ್ ಗನ್ನು ಕಾಳೆ ಅಂತಕ್ಕಂಥವ್ರನ್ನ ಅಶೋಕ್ ನಗರ PSI ಮತ್ತು 4 ಜನ ಪೇದೆಗಳು ಸೇರಿ ಆತ ಯಾವುದೋ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾನಂತ ಹೇಳ್ಬಿಟ್ಟು ಆತಗೆ ಅವರ ಒಂದು ಮನೆಗೆ ಒಂದು ನೋಟಿಸ್ ಕೊಟ್ಟಿಲ್ಲ, ಅವರ ಕುಟುಂಬದವರಿಗೆ ಒಂದು ಮುನ್ಸೂಚನೆಯೂ ಕೊಟ್ಟಿಲ್ಲ. ಆಮೇಲೆ ಇವನು ಕರ್ಕೊಂಡು ಹೋಗ್ತೀವಿ ವಿಚಾರಣೆಗಂತೂ ಯಾರಿಗೂ ತಿಳಿಸಿಲ್ಲ, ಸಂಬಂಧಿಕರು ಕೂಡ. ಒಂದು ಖಾಸಗಿ ಕಾರಲ್ಲಿ ಆತನನ್ನು ನೇರವಾಗಿ ಒಂದು ಖಾಸಗಿ ಲಾಡ್ಜ್, ಕಸ್ತೂರಿ ಲಾಡ್ಜಿಗೆ ತಂದು ಆತನಿಗೆ ಕೈಕಾಲುಗಳನ್ನು ಕಟ್ಟಿ ಹಾಕಿ ಬಡಗಿ ತಗೊಂಡು ಮನಬಂದಂತೆ ಹೊಡೆದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರು. ಈ ಘಟನೆ ಎಲ್ಲ ದಲಿತ ಸಂಘಟನೆಗಳಿಗೆ ಗೊತ್ತಾದ ನಂತರ ನಾವು ಶವಾಗಾರಕ್ಕೆ ಹೋದ್ವಿ. ಆ ನಂತರ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ. ಬೆಳಗ್ಗೆಯಿಂದ ಹಿಡ್ಕೊಂಡು ಸಂಜೆವರೆಗೂ ಕೂಡ ಪೊಲೀಸ್ ಇಲಾಖೆ ತಮಾಷೆ ನೋಡ್ತಾ ಇತ್ತು. FIR ಮಾಡ್ಕೊಳ್ಳೋಕ್ಕೂ ತಯಾರಿರಲಿಲ್ಲ. ಕೊನೆಗೆ ಒಂದು 7 ಗಂಟೆ ನಂತರ FIR ನಾನು ಬರೆದೆ. ಆಮೇಲೆ ದೂರುದಾರದಂಥ ಮೃತಪಟ್ಟಂಥ ಏನು ಉದಯ್ ಕುಮಾರ್ ಕಾಳೆ ಇದ್ದಾರೆ ಅವರ ಧರ್ಮಪತ್ನಿಯಾದಂಥ ಇಮ್ಲಾಬಾಯಿ ಅವರ ಹೇಳಿಕೆಯೊಂದಿಗೆ ACP ಆಫೀಸ್ನಲ್ಲಿ ನಾನು ದೂರು ಬರೆದೆ. ಆ ದೂರು ಬರೆದ ನಂತರ ನಮ್ಮ ಒಂದು ಆಗ್ರಹ ಏನಿತ್ತು, ಮತ್ತೆ ಹೋರಾಟ ಮಾಡಿ ಈ ಇಡೀ ಪ್ರಕರಣವನ್ನು CID ತನಿಖೆಗೆ ಒಪ್ಪಿಸಬೇಕು, ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು, ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಮತ್ತು ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿತ್ತು. ಅದೇ ದಿನವೇ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿ ಅವರು ಇಮಿಡಿಯೇಟಾಗಿ CIDಗೆ ರೆಫರ್ ಮಾಡಿದರು. ಮರುದಿನ CID ಅಧಿಕಾರಿಗಳು ಬಂದರು. CID ಅಧಿಕಾರಿಗಳು ಜಡ್ಜ್ ಅವರ ಒಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಶವ ಪರೀಕ್ಷೆ ಪೋಸ್ಟ್ ಮಾರ್ಟಮ್ ಆಯಿತು. ಅದಾದ ನಂತರ ಸಂಜೆ ಈ ಮೃತ ಉದಯ್ ಕುಮಾರ್ ಕಾಳೆಯವರ ಶವ ಸಂಸ್ಕಾರ ಹೀರಾಪುರ್ನಲ್ಲಿ ನಡೀತು. ಹೀಗಾಗಿ ಈ ಒಂದು CID ತನಿಖೆ ಪ್ರಥಮದಲ್ಲಿ ಶಂಕರಗೌಡ ಪಾಟೀಲ್ ಅವರು ಮಾಡ್ತಾಯಿದ್ರು. ಅವರು ವರ್ಗಾವಣೆಗೊಂಡು ಹೋದ ನಂತರ ಅಸ್ಲಂ ಭಾಷೆಯವರು ಬಂದರು. ಅಸ್ಲಂ ಭಾಷೆಯವರು 23 ತಿಂಗಳವರೆಗೆ ಸುದೀರ್ಘವಾದಂಥ ಒಂದು ತನಿಖೆಯನ್ನು ಮಾಡಿ ಎಲ್ಲ ವಿಧಿವಿಜ್ಞಾನದ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೆಗೆದುಕೊಂಡು ಮೇಲಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಏನು ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಹೋಮ್ ಡಿಪಾರ್ಟ್ಮೆಂಟು, ಅವರ ಒಂದು ಪ್ರಾಸಿಕ್ಯೂಷನ್ಗೆ ಬರೆದಂಥ ಎಲ್ಲ ತೆಗೆದುಕೊಂಡು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ.